ಹಾಯ್ ಫ್ರೆಂಡ್ಸ್, ಇವಾಗ ನಾವು ಕಾಶ್ಮೀರ್ ಗೇಟ್ ಮೆಟ್ರೋ ಸ್ಟೇಷನಲ್ಲಿದ್ವಿ. ಇವಾಗ ಇಲ್ಲಿಂದ ನ್ಯೂ ಡೆಲ್ಲಿಗೆ ಮೆಟ್ರೋ ಸ್ಟೇಷನಿಗೆ ಹೋಗಿ ಅಲ್ಲಿಂದ ಆಗ್ರಾಗೆ ಟ್ರೈನ್ ಹತ್ತಬೇಕು. ಅಲ್ಲಿಂದ ತಾಜ್ ಮಹಲ್ ಹೋಗಬೇಕು. ಬನ್ನಿ ನೋಡ್ಕೊ ಬರುವ. ಇವಾಗ ದಿಲ್ಲಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನೋಡಿ ಪ್ಲಾಟ್ಫಾರ್ಮ್ಸ್ ಎಷ್ಟಿದ್ದಾವೆ. 15 ಪ್ಲಾಟ್ಫಾರ್ಮ್ ಅಂದರೆ 15 ಪ್ಲಾಟ್ಫಾರ್ಮ್ ಇದ್ದಾವೆ. 15 ಪ್ಲಾಟ್ಫಾರ್ಮ್ ಇದ್ದಾವೆ. ನೋಡಿ ಟ್ರೈನ್ ಹತ್ತಿದ್ದೀವಿ ಆಗ್ರಾಗೆ. ಆಗ್ರಾ ಹೋಗೋಕೆ 2 ಗಂಟೆ ಆಗುತ್ತೆ. ನೋಡಿ ದಿಲ್ಲಿಯಿಂದ 195 ಕಿಲೋಮೀಟ್ರ್ ಇದೆ ಆಗ್ರಾ ಸ್ಟೇಷನ್ನು. ಆಗ್ರಾ ಸ್ಟೇಷನಿಂದ ತಾಜ್ ಮಹಲ್ 6 ಕಿಲೋಮೀಟ್ರ್ ಇದೆ. ಹತ್ರ 201 ಕಿಲೋಮೀಟ್ರ್ ಇದೆ. ನೀವು ಡೆಲ್ಲಿಯಿಂದ 201 ಕಿಲೋಮೀಟ್ರ್ ಆಗುತ್ತೆ ತಾಜ್ ಮಹಲಿಗೆ ಹೋಗಿ. ನೋಡಿ ಆಗ್ರಾ ಸೆಂಟ್ರಿಗೆ ಬಂದಿದ್ದೀವಿ. ಆಗ್ರಾದಿಂದ ಇಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಂದ 400 ರುಪೀಸ್ ಕೊಟ್ಟರೆ ಪರ್ 2 ಪರ್ಸನಿಂದ ಅವರೇ ಕರ್ಕೊಂಡು ಹೋಗಿ ಆಗ್ರಾ ತೋರಿಸ್ಕೊಂಡು ವಾಪಸ್ ಕರ್ಕೊಂಬಂದು ಮತ್ತೆ ರೈಲ್ವೆ ಸ್ಟೇಷನಿಗೆ ಬಿಡ್ತಾರೆ. ಓಕೆ, ರೈಲ್ವೆ ಸ್ಟೇಷನಿಂದ 6 ಕಿಲೋಮೀಟರ್ಸ್ ಇದೆ ತಾಜ್ ಮಹಲ್. ನೋಡಿ ಫ್ರೆಂಡ್ಸ್, ತಾಜ್ ಮಹಲ್ ಎಂಟ್ರೆನ್ಸಲ್ಲಿದ್ದೀವಿ. ನಿಮಗೆ ಎಂಟ್ರೆನ್ಸಲ್ಲಿ ಒಂದು ಗೇಟ್ ಕಾಣಿಸುತ್ತೆ. ಆ ಗೇಟಿಂದ ಹಿಂಗೆ ನಡ್ಕೊ ಬರಬೇಕು ಹೋಗ್ಲಿಕ್ಕೆ. ಇಲ್ಲಿಂದ ನಡ್ಕೊಂಡು ಎಷ್ಟು ದೂರ ಇದೆ ಗೊತ್ತಿಲ್ಲ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನೋಡಿ ಇದು ಕ್ಯಾಶ್ ಬುಕ್ಕಿಂಗ್ ಕೌಂಟ್ರು. ಇಲ್ಲಿ 1 ಪರ್ಸನಿಗೆ 50 ರೂಪಾಯಿ, 1 ಪರ್ಸನಿಗೆ 50 ರೂಪಾಯಿ ಎಂಟ್ರಿ ಫೀಸು. ಫಾರಿನರ್ ಆದರೆ ಜಾಸ್ತಿ ಇದೆ. ಇಲ್ಲಿ ನೋಡಿ ಹಾಕಿದ್ದಾರೆ ಫಾರಿನರ್ಸ್ 1500, 3000, 700 ಅಷ್ಟೆಲ್ಲ ಇದೆ. ಇಲ್ಲಿ ನಿಮಗೆ ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ. ಇದು ನೋಡೋಕ್ಕೆ ಒಳಗಡೆ ಎಂಟ್ರಿ ತೊಗೊಂಡು ಒಳಗಡೆ ಇನ್ನೂ ಬೇರೆನೇ ಇದೆ. ಇದು ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ. ನೋಡಿ ಇವನು ನಮ್ಮ ತಮ್ಮ ಟಿಕೆಟ್ ತರಕ್ಕೆ ಹೋಗಿದ್ದಾನೆ. ಇಲ್ಲಿ ಬುಕ್ಕಿಂಗ್ ಕೌಂಟ್ರಿಗೆ ಕ್ಯಾಶೇ ಕಟ್ಟಬೇಕು, ಇದಿಲ್ಲ. ಈ ಥರ ಕಾಯಿನ್ ಕೊಡ್ತಾರೆ ನೋಡಿ ಎಂಟ್ರಿಗೆ. ಇಲ್ಲಿ ಕ್ಯಾಶೇ ಕಟ್ಟಬೇಕು. ಗೂಗಲ್ ಪೇ ಗೀಗಲ್ ಪೇ ಅವೆಲ್ಲ ಏನೂ ಇಲ್ಲ. ಕ್ಯಾಶ್ ಹಿಡ್ಕೊಬರ್ರಿ. ಮತ್ತು ಇಲ್ಲಿ ಕ್ಯಾಶ್ ಮಾತ್ರ ಅಲೋ ಮಾಡ್ತಾರೆ ಫಸ್ಟ್ ಎಂಟ್ರಿ ಫೀಸ್ಗೆ. ಅಯ್ಯೋ ಎಷ್ಟೊಂದು ಜನ ಇದ್ದಾರಲ್ಲೋ. ಓಕೆ ತೋರಿಸುವ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಯಾವ ಕಡೆ ಕೇಳು ಇದ್ದಾರೆ ಸೇ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ಕಾಯಿನ್ ಹಾಕಬೇಕು. ಮೆಟ್ರೋ ಸ್ಟೇಷನ್ ಥರ ಇದ್ರೊಳಗೆ ಕೊಟ್ಟಿರೋ ಕಾಯಿನ ಅದ್ರೊಳಗೆ ಹಾಕಿ ಎಂಟ್ರಿ ಕೊಡ್ತಾರೆ. ನೋಡಲ್ಲಿ ಬುಕ್ಕಿಂಗ್ ಕೌಂಟ್ರೆಲ್ಲ ಇದೆ. ಇಲ್ಲಿ ಲಗೇಜಿಂದೆಲ್ಲ ಐತಿ ಕಣಲ್ಲ. ನೋಡಿ ಎಲ್ಲ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಎಂಟ್ರೆನ್ಸ್. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಒಳಗಡೆ ಎಂಟ್ರಿ. ಇಲ್ಲೂ ಒಂದಿರ್ಬೇಕೇನೋ ನೋಡಿ. ಇಲ್ಲಿ ನೋಡಿ ಅಯ್ಯೋ ಇವತ್ತೇ ಎಷ್ಟು ಜನ ಇದ್ದಾರೆ ಅಂದರೆ. ಎಂಟ್ರೆನ್ಸ್ ಈ ಕಡೆ ಗೇಟ್, ಇದು ಕೋರ್ಟ್ ಗೇಟ್. ಯಾಕೋ ಇದು ವೈಟ್ ಇತ್ತಲ್ಲ ನಾವು ನೋಡುವಾಗ, ಇದು ಯಾಕೋ ರೆಡ್ ಆಗಿದೆ ಇವಾಗ. ಎಲ್ಲಿ ನೋಡಿ ಇದು ನಿಮಗೆ ದ್ವಾರ ಬಾಗಿಲೇ ಇದೆ. ಇದು ನಾನು ಇದೇ ಅನ್ಕೊಂಡೆ ಮಾರ್ಯಾ. ಅಯ್ಯೋ ಶಿವ ಫ್ರೆಂಡ್ಸ್, ಇಷ್ಟೋ ತನಕ ನಾವು ಇದನ್ನೇ ಅನ್ಕೊಂಡಿದ್ದೀವಿ. ಕಲರ್ ಇಲ್ಲಪ್ಪ, ನಾನೇ ಅನ್ಕೊಂಡಿದ್ದೆ. ಓಕೆ ನೋಡಿ ಫ್ರೆಂಡ್ಸ್, ಇಷ್ಟೋ ತನಕ ನಾನು ತಾಜ್ ಮಹಲ್ ವೈಟ್ ಕಲರ್ ಇತ್ತು. ಇದು ಯಾಕೋ ಕಲರ್ ಚೇಂಜ್ ಆಗ್ಬಿಟ್ಟಿದೆ ಅಂತ ಅನ್ಕೊಬಿಟ್ಟಿದ್ದೆ. ಆದರೆ ಇದು ಕಲರ್ ಚೇಂಜ್ ಆಗಿರೋದಲ್ಲ. ಇದು ಮೇನ್ ಗೇಟ್ ಅಂದರೆ ದ್ವಾರ ಬಾಗಿಲು ಗೇಟ್. ನೋಡಿ ಗೇಟ್ ಗೇಟೇ ಇಷ್ಟು ದೊಡ್ಡದಿದೆ. ಓಯ್ ಇಂಥ ದೊಡ್ಡದು ಕಣ ಹೋಗಿದ್ವಿ ಅಂತ ಒಂದು ಸಾಕ್ಷಿಗೆ ಫೋಟೋ ಹೊಡ್ಕೊಂತಾರೆ ಅಷ್ಟೇ. ನೋಡಿ ಇಲ್ಲಿ ಎಷ್ಟೆಲ್ಲ ವಿಶಾಲವಾಗಿದೆ. ಇದು ದೊಡ್ಡದು ಸುತ್ತ ಫುಲ್ಲು. ಇವಾಗ ನಾವು ಬ್ಲೂ ಪ್ರಿಂಟು ನೋಡಿ. ಇದು ತಾಜ್ ಮಹಲ್ದು ಬ್ಲೂ ಪ್ರಿಂಟು. ಎಲ್ಲಿ ಹೋದರೆ ಏನೇನು ಬರ್ತದೆ, ಎಲ್ಲೆಲ್ಲಿ ಏನೇನಿದೆ. ಇದು ಮೇನ್ ಸೆಂಟ್ರು ತಾಜ್ ಮಹಲ್ದು. ಇಲ್ಲೆಲ್ಲ ಸುತ್ತು ಹಿಂಗಿದೆ. ಇದು ಮೇನ್ ಗೇಟ್. ನಾವು ಇಲ್ಲಿದ್ದೀವಿ ಈಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಬನ್ನಿ ಎಂಟ್ರೆನ್ಸ್ ಗೇಟ್ ಒಳಗಡೆ ದಾಟುವ.
ಇದು ನೋಡಿ ಇದು ಸುತ್ತ ಈ ಎಂಟ್ರೆನ್ಸ್ ಗೇಟ್ ತೋರಿಸಿದ್ನಲ್ಲ, ಗೇಟ್ ಒಳಗಡೆ ಎಲ್ಲ ಹಿಂಗಿದೆ. ಗೇಟ್ ಒಳಗಡೆ ಹಿಂಗೆ ಕಾಣಿಸುತ್ತೆ, ಮೇಲೆ ದೊಡ್ಡದು. ಬನ್ನಿ, ಇವಾಗ ನಿಮಗೆ ಎಂಟ್ರೆನ್ಸ್ ದಾಟಿದರೆ ಒಂದು ಸಿಗೋದೆ ತಾಜ್ ಮಹಲ್. ನೋಡಿ ಇಲ್ಲಿಂದ ಹಿಂಗೆ ಕಾಣಿಸುತ್ತೆ. ಅಂತೂ ಇಂತೂ ತಾಜ್ ಮಹಲ್ ಬಂದು ಈಗರು ಎಂಟ್ರೆನ್ಸ್ ಅಲ್ಲಿ ಹಿಂಗೆ ಕಾಣಿಸುತ್ತೆ ನಿಮಗೆ. ಎಂಟ್ರೆನ್ಸ್ ತಾಜ್ ಮಹಲ್. ವಾವ್, ಆಗಿದೆ. ದೊಡ್ಡ ಗ್ರೌಂಡು, ಎಷ್ಟು ಜನ ಇದ್ದಾರೆ, ಇಲ್ಲೂ ಜನ, ಅಲ್ಲಿ ಜನ, ಇಲ್ಲಿ ಜನ, ಎಲ್ಲ ಕಡೆ ಜನ. ಎದುರುಗಡೆ ನಿಮಗೆ ತಾಜ್ ಮಹಲ್ ಸೂಪರ್ ಆಗಿದೆ, ಮೋಸ ಇಲ್ಲ. ಹತ್ರ ಹೋಗುವ, ತಾಜ್ ಮಹಲ್ ಹತ್ರ ದೂರದಿಂದ ಆಯಿತು, ಇವಾಗ ಸ್ವಲ್ಪ ಹತ್ರದಿಂದ ಹೋಗಿ ನೋಡುವ, ಇನ್ನೊಂದು ಸ್ವಲ್ಪ ಕಣ್ಣು ತುಂಬಿಸ್ಕೊಳ್ಳುವ. ಹತ್ರದಿಂದ ಹೋಗುವ ಫ್ರೆಂಡ್ಸ್, ಹತ್ರದಿಂದ ನೋಡುವ. ಎಲ್ಲರ ವೀಡಿಯೋ ಫೋಟೋನೇ ನೋಡಿ. ಕ್ಯಾಮ್ರಾ ಅಲೋ ಮಾಡಿದ್ರೆ ಒಳಗಡೆ ನೀವು ಬಂದಿದ್ರಲ್ಲ ಟ್ರೈನಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ತಾಜ್ ಮಹಲ್ ಎದುರುಗಡೆ ಒಂದು ಸ್ಟೇಜ್ ಥರ ಇದೆ. ಸ್ಟೇಜ್ ಸುತ್ತಲೇ ಇಲ್ಲಿ ನೀರಿರ್ತದೆ. ಇಲ್ಲೊಂದು ಸ್ಟೇಜ್ ಇದೆ ನೋಡಿ, ಎದುರುಗಡೆಯಿಂದ ಡೈರೆಕ್ಟ್ ನೋಡ್ಲಿಕ್ಕೆ ವ್ಯೂ ಇದು. ಬನ್ನಿ ಒಳಗಡೆ ಹೋಗುವ. ನೋಡಿ ಫ್ರೆಂಡ್ಸ್, ಈಗ ಫುಲ್ಲು ಹತ್ರದಲ್ಲಿ ಬಂದಿದ್ದೀವಿ. ಈಗ ಒಳಗಡೆ ಎಂಟ್ರಿ ಕೊಡಬೇಕು. ಎಷ್ಟು ದೊಡ್ಡ ಇದೆ ಇದು. ಬೇಗ ಸರ್ವ ಮಾರ್ಯ ಒದಾಡ್ತಾರಪ್ಪ, ಮಧ್ಯೆ ಆನೆಗಳಿದ್ದಂಗೆ ಇದಾರೆ ಇವರೆಲ್ಲ. ನೋಡಿ ಫ್ರಂಟಲ್ಲಿ ನಿಮ್ಗೆ ಈ ಥರ ಇದೆ, ಈ ಥರ ಎಂಟ್ರೆನ್ಸ್ ಗೇಟ್ ಸಿಗುತ್ತೆ. ಒಳಗಡೆ ಹಿಂಗಿದೆ ನೋಡಿ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ಶಾಜಹಾನ್ ಕಟ್ಸಿರೋದು ಇದು ತಾಜ್ ಮಹಲ್ನ. ತನ್ನ ಹೆಂಡತಿಯ ನೆನಪಿಗೋಸ್ಕರ ಸಮಾಧಿನ. ಇದು ತಾಜ್ ಮಹಲ್ ಒಳಗಡೆ ಏನಿದೆ ಅಂದರೆ ಮಮ್ತಾಜ್ನ ಸಮಾಧಿ ಇದೆ. ಆಮೇಲೆ ಶಾಜಹಾನ್ ಸತ್ತ ಮೇಲೆ ಅವನ ಸಮಾಧಿ ಕೂಡ ಇಲ್ಲಿಗೆ ಇದೆ. ಸೊ ನಿಮಗೆ ತಾಜ್ ಮಹಲಿಗೆ ಬಂದಂದರೆ ಒಳಗಡೆ ನೋಡ್ಲಿಕ್ಕೆ ಏನು ಸಿಗುತ್ತೆ ಅಂದರೆ ಮಮ್ತಾಜ್ ಮತ್ತು ಶಾಜಹಾನ್ನ ಸಮಾಧಿ ಇದೆ ಒಳಗಡೆ. ಓಕೆ, ಇದು ಔಟ್ ಸೈಡಿಂದ ವ್ಯೂ ತೋರಿಸ್ತೀನಿ ತಡೀರಿ. ನಿಮಗೆ ಸೈಡಲ್ಲಿ ಒಂಥರ ಈ ಥರ ಬಾಗಿಲು ಸಿಗುತ್ತೆ ನೋಡಿ. ಇದು ನಾವು ಬಂದಿದ್ದು ವೆಸ್ಟ್ ಗೇಟು, ಇದು ಮೇ ಬಿ ಸೌತ್ ಗೇಟ್ ಅನಿಸುತ್ತೆ. ಈ ಕಡೆ ಇದು 4 ಕಡೆನೂ ಗೇಟ್ ಇದೆ ಆ ಥರ ನೋಡಿ. ಒಂದು ಬ್ಯಾಕ್ ಸೈಡಲ್ಲಿ ಒಂದು ಬಿಟ್ಟು 3 ಕಡೆನೂ ಗೇಟ್ ಇದೆ. ಇಲ್ಲಿ ನೋಡಿ, ಈ ಕಡೆ ಒಂದು, ಅಲ್ಲೊಂದು ಕಾಣಿಸ್ತಿದೆ, ಅಲ್ಲೊಂದು. ಇದು ತಾಜ್ ಮಹಲ್. ಇದ್ರ ಬಂದರೆ ಇದ್ರ ಬ್ಯಾಕ್ ಸೈಡಲ್ಲಿ ಒಂದು ಗೇಟ್ ಇದೆ, ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡಲ್ಲಿ ಒಂದು ಗೇಟ್ ಇದೆ. ನೀವು ತಾಜ್ ಮಹಲ್ ಹಿಂಗಿದ್ರೆ 3 ಕಡೆಯಿಂದನೂ ಗೇಟ್ ಇದೆ, ಅಂದರೆ 3 ಕಡೆಯಿಂದನೇ ಎಂಟ್ರೆನ್ಸ್ ಇದೆ ಇದಕ್ಕೆ. ಯಾವ ಕಡೆಯಿಂದನಾದ್ರೂ ಬರ್ಬೋದು. ಜಾಸ್ತಿ ಬರೋದು ಮಾತ್ರ ವೆಸ್ಟ್ ಗೇಟಿಂದ. ಈ ಕಡೆ ನೋಡಿ, ಆ ಗೇಟಿಂದನೇ ಜಾಸ್ತಿ ಜನ ಬರೋದು. ಕೈ ಅಂತೂ ಅಲ್ಗಾಡೋದೇ ಇಲ್ಲ ನೋಡಿ ಫ್ರೆಂಡ್ಸ್. ತಾಜ್ ಮಹಲ್ ನೋಡಿದ್ವಿ, ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ, ಆದರೂ ಸ್ವಲ್ಪ ಮಾಡಿದ್ದೀನಿ. ಇವಾಗ ಮುಗೀತು, ಟೈಮ್ ಆಯಿತು. ನಾವು ವಾಪಸ್ಸು ಯಾವ ಸ್ಟೇಷನ್ ಅದ? ಆಗ್ರಾ ಸ್ಟೇಷನಿಗೆ ಹೋಗಬೇಕು. ಆಗ್ರಾ ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು. ಮತ್ತು ಅಲ್ಲಿಂದ ನಾವು ಮತ್ತೆ ಬೇರೆ ಕಡೆ ಎಲ್ಲೋ ಹೋಗ್ತೀವೋ ನೋಡಬೇಕು. ಇವತ್ತಿನ ಲಾಗು ಇಲ್ಲಿಗೆ. ಬಾಯ್ ಟಾಟಾ.